ಕರ್ನಾಟಕದಲ್ಲಿ ಈ ಬಾರಿ ಬೇಗನೆ ಮುಂಗಾರು ಆಗಮನವಾಗಿದ್ದು ಈಗ ಕರಾವಳಿ ಜಿಲ್ಲೆಗಳಲ್ಲಂತೂ ವಿಪರೀತ ಮಳೆಯಾಗುತ್ತಿದೆ. ಇದರಿಂದ ಅಡಿಕೆ ಬೆಳೆಗಾರರಿಗೆ ಆತಂಕ ಶುರುವಾಗಿದೆ. ರೈತರಿಗೆ ಮಳೆ ಅನುಕೂಲ ಹಾಗೂ ಅನಾನುಕೂಲ ಎರಡನ್ನ ಸೃಷ್ಟಿಸುತ್ತದೆ. ಈ ಬಾರಿ ಬೇಸಿಗೆಯಲ್ಲಿ ಮಳೆಯಾಗುತ್ತಿದ್ದರಿಂದ ಅಡಿಕೆ ಬೆಳೆಗಾರರಿಗೆ ಕೊಂಚ ನೆಮ್ಮದಿಯಾಗಿತ್ತು. ಬೇಸಿಗೆಯಲ್ಲಿ ನೀರಿನ ಸಮಸ್ಯೆಯಾಗಿಲ್ಲ ಎನ್ನುವುದು ಸಮಾಧಾನಕರ ಅಂಶ. ಈಗ ಮೇ ಕೊನೆಯ ವಾರದಲ್ಲೂ ಉತ್ತಮ ಮಳೆಯಾಗುತ್ತಿರುವುದು ಶುಭ ಸೂಚನೆಯೇ. ಆದರೆ ಈ ಮಳೆ 2 ವಾರಗಳಿಗೂ ಹೆಚ್ಚು ಮುಂದುವರೆದರೆ ಅಡಿಕೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ. ಕೊಳೆ ರೋಗದಂತಹ ಸಮಸ್ಯೆಗಳು ಬರಲಿದೆ. ದೇಶಾದ್ಯಂತ ಕೊರೋನಾ ಸೋಂಕಿನ ಪ್ರಕರಣಗಳು ಹೆಚ್ಚಳವಾಗಿದ್ದು, ಕಳೆದ 1 ವಾರದಲ್ಲಿ ಸೋಂಕಿತರ ಸಂಖ್ಯೆ 1009ಕ್ಕೆ ಏರಿಕೆಯಾಗಿದೆ. ದೆಹಲಿಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 100 ದಾಟಿದ್ರೆ ಕೇರಳದಲ್ಲಿ ಸೋಂಕಿತರ ಸಂಖ್ಯೆ 400ರ ಗಡಿ ಮುಟ್ಟಿದೆ. ಈ ಮೂಲಕ ದೇಶಾದ್ಯಂತ ಸೋಂಕಿತರ ಸಂಖ್ಯೆ 1009ಕ್ಕೆ ಏರಿಕೆಯಾಗಿದೆ. ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತಿಕಾರವಾಗಿ ಭಾರತೀಯ ಸೇನೆಯು ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಮತ್ತೊಂದು ಫೋಟೋ ಬಿಡುಗಡೆಯಾಗಿದ್ದು ವೈರಲ್ ಆಗಿದೆ. ಮೇ 23ರಂದು ಬಿಡುಗಡೆಯಾದ ಇತ್ತೀಚಿನ ಉಪಗ್ರಹ ಚಿತ್ರವು ಭಾರತೀಯ ಸೇನೆಯ ನಿಖರವಾದ ದಾಳಿಯಾದ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಮುರಿದ್ನಲ್ಲಿರುವ ಪಾಕಿಸ್ತಾನ ವಾಯುಪಡೆ ನೆಲೆಗೆ ಉಂಟಾದ ಹಾನಿಯನ್ನ ತೋರಿಸುತ್ತದೆ. ದಿ ಇಂಟೆಲ್ ಲ್ಯಾಬ್ನ ಭೂ ಗುಪ್ತಚರ ಸಂಶೋಧಕ ಡೇವಿಯನ್ ಸೈಮನ್ ಹಂಚಿಕೊಂಡ ಚಿತ್ರಗಳು ಭಾರತೀಯ ವಾಯುಪಡೆಯ ನಿಖರವಾದ ದಾಳಿಯಲ್ಲಿನ ಹಾನಿಯನ್ನ ಎತ್ತಿ ತೋರಿಸುತ್ತವೆ. ರಾಯಚೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯದ 14ನೇ ಘಟಿಕೋತ್ಸವಕ್ಕೆ ಹೋಗುವ ವೇಳೆ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದ್ದು, ಬೆಂಗಳೂರಿನಿಂದ ಬರುವಾಗ ಚಿತ್ರದುರ್ಗದಲ್ಲಿ ಇಂಧನ ಹಾಕಿಸಲಾಗಿತ್ತು. ಬಳಿಕ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಜಿಂದಾಲ್ನಲ್ಲಿ ಲ್ಯಾಂಡಿಂಗ್ ಮಾಡಲಾಗಿದೆ. ಬಳ್ಳಾರಿಯ ಜಿಂದಾಲ್ನಿಂದ ಹೆಲಿಕಾಪ್ಟರ್ ಟೇಕ್ ಆಫ್ಗೆ ಯತ್ನ. ಒಮ್ಮೆ ಟೇಕ್ ಆಫ್ ಆಗಿ ವಿಶೇಷ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಮಾಡಿದೆ.